ಈ ಮನಸ್ಸಿನ ಅಲೆಗಳು ನಿಲ್ಲಬೇಕು ಅಂತಂದರೆ ಒಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಮನಸ್ಸನ್ನು ಪಳಗಿಸಿ ಕಟ್ಟಿ ಹಾಕಬೇಡಿ, ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬಾ ಡೇಂಜರ್. ಪಳಗಿಸೋದು ಹೇಗೆ ಅಂತಂದರೆ ಅದು ಈ ಧ್ಯಾನದ ಮೂಲಕ ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ವ್ಯಕ್ತಿ ಸೋಂಬೇರಿ ಆಗ್ತಾ ಇದ್ದಾನೆ. ಒಬ್ಬರು ಒಂದು ಪ್ರಶ್ನೆ ಮಾಡಿದ್ದಾರೆ, ಮನಸ್ಸನ್ನು ಹೇಗೆ ಕಟ್ಟಿ ಹಾಕೋದು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಮನಸ್ಸನ್ನು ಯಾಕೆ ಕಟ್ಟಿ ಹಾಕಬೇಕು ನಾವು? ನೋಡಿ, ಮನಸ್ಸಿಲ್ಲದ ದೇಹ ಇದೆ ಅಲ್ವಾ, ಅದು ಒಂದು ಜೀವಂತ ಶವ. ಅದು ಇವತ್ತು ನಾವು ಏನಾಗಿದ್ದೀವೋ, ನಾವು ಏನೆಲ್ಲ ಒಂದು ಆ್ಯಕ್ಟಿವಿಟೀಸಲ್ಲಿ ಇದ್ದೀವೋ, ಇದು ಎಲ್ಲದಕ್ಕೂ ಕಾರಣ ಮನಸ್ಸು. ಮನಸ್ಸಿಲ್ಲದೆ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ. ಒಂದು ಟೀ ಕುಡಿಬೇಕು ಅಂತಂದ್ರೂ ಕೂಡ ಅದಕ್ಕೆ ಫಸ್ಟ್ ನಾವು ಮನಸ್ಸು ಮಾಡಬೇಕು. ಇಲ್ಲ ಒಂದು ಸಾಧನೆ ಮಾಡ್ತೀವಿ, ಒಂದು ಜಾಬ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಲ್ವ, ಎಲ್ಲದಕ್ಕೂ ಮನಸ್ಸು ಬೇಕೇ ಬೇಕು. ಅದನ್ನೇ ಏನಾದ್ರು ಒಂದು ಕಡೆ ನಾವು ಕೂರಿಸ್ಬಿಟ್ರೆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಒಂದು ಮೂಲೆಯಲ್ಲಿ ವ್ಯಕ್ತಿ ಕುಂತು ಬಿಡ್ತಾನಷ್ಟೇ. ಅವನು ಮತ್ತೊಬ್ಬರಿಗೆ ಉಪಯೋಗ ಆಗೋದಿಲ್ಲ, ಅವನಿಗೆ ಅವನು ಏನೂ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಮನಸ್ಸು ಅನ್ನೋದೇನಿದೆ ಅಲ್ವಾ, ಅದು ಒಂದು ಅದ್ಭುತವಾದ ಒಂದು ಸಾಧನ. ಅದು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅದು ನಮ್ಮ ಒಂದು ಶತ್ರು ಆಗಿಬಿಡುತ್ತೆ. ಹಾಗಾಗಿನೇ ಜ್ಞಾನ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಜ್ಞಾನ ಗಳಿಸಿ ಅಂತ. ನೋಡಿ, ಮನಸ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಕಾರು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಅಂದ್ಕೊಳ್ಳಿ, ಅದು ಮನಸ್ಸು. ಮತ್ತು ಸ್ಟೇರಿಂಗ್ ಇದೆ ಅಲ್ವಾ, ಅದು ನಮ್ಮ ಒಂದು ಬುದ್ಧಿ. ಮತ್ತು ಅದನ್ನೇನು ನಡೆಸ್ತಾ ಇದ್ದೀರಲ್ವ, ಸ್ಟೇರಿಂಗ್ ಏನು ಟರ್ನ್ ಮಾಡ್ತಾ ಇದ್ದೀರಲ್ವ, ಅದು ನೀವು ಅಂತ ಅಂದ್ಕೊಳ್ಳಿ. ನೋಡಿ, ಕಾರು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಹೋಗ್ತಾ ಇದೆ. ಮನಸ್ಸಿನ ಕೆಲಸನೇ ಇದು, ಅದಕ್ಕೆಲ್ಲೂ ಸ್ಟಾಪ್ ಇಲ್ಲ. ಅದಕ್ಕೆ ಅದು ಸುಮ್ಮನೆ ಹೋಗ್ತಾನೆ ಇರುತ್ತೆ. ನೀವೇನಾದರೂ ಕಾರಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದ್ರಿ ಅಂತಂದರೆ ಆ ಒಂದು ಗಾಡಿ ನಿಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ. ಅದು ತನ್ನ ಇಷ್ಟ ಬಂದಂಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ರೋಡ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲೇನಾರೋ ಕಲ್ಲಿದೆಯೋ, ಮರ ಇದಾವೋ, ಮುಂದೆ ಆಕ್ಸಿಡೆಂಟ್ ಆಗುತ್ತೋ ಏನೋ ಅನ್ನೋದು ಏನು ಗೊತ್ತಿರೋದಿಲ್ಲ ವಾಹನಕ್ಕೆ. ಅದೇ ರೀತಿಯಲ್ಲೇ ನೋಡಿ ಮನಸ್ಸಿಗೆ ಒಳ್ಳೆಯದು ಕೆಟ್ಟದ್ದು ಏನು ಗೊತ್ತಿಲ್ಲ. ಅದು ಏನಂದರೆ ಹೋಗೋದಷ್ಟೇ ಸ್ಪೀಡಾಗಿ. ನೋಡಿ, ಮನಸ್ಸೆಂಬ ಕಾರಲ್ಲಿ ನೀವೇನಾದ್ರು ಸ್ವಲ್ಪ ಎಚ್ಚರವಾಗಿದ್ದು ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಸರಿಯಾಗಿ ನಡೆಸಿದ್ರಿ ಅಂತಂದರೆ ಅದು ನಿಮ್ಮನ್ನು ಒಂದು ಒಳ್ಳೆ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದರೆ ಅದು ಖಂಡಿತವಾಗಿಯೂ ನಿಮ್ಮನ್ನು ಆಕ್ಸಿಡೆಂಟ್ ಆಗೋ ಥರ ಮಾಡುತ್ತೆ, ಅಂದರೆ ಅಪಾಯ ಮಾಡುತ್ತೆ. ನಾವು ಸುಮ್ಮನೆ ಕೂತ್ಕೊಂಡಾಗಲೂ ಕೂಡ ಅದು ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೇನು ಅಂತಂದರೆ ಸುಖ ಬೇಕು, ಸಂತೋಷ ಬೇಕು. ಕ್ಷಣಕಾಲದ ಸುಖಗಳನ್ನು ಹುಡ್ಕೊಂಡು ಹೋಗ್ತಾನೆ ಇರುತ್ತೆ ಅದು. ನೋಡಿ, ಎಂಟಿ ಮೈಂಡ್ ಈಸ್ ಡೆವಿಲ್ ಶಾಪ್ ಅಂತಾರೆ. ನೋಡಿ, ನಮಗೇನಾದ್ರು ಬ್ರೈನ್ಗೆ ಕೆಲಸ ಇಲ್ಲ ಅಂತಂದರೆ ಮೈಂಡು ನಮ್ಮನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಅದು ನಮ್ಮನ್ನು ಯೂಸ್ ಮಾಡ್ಕೋಬಾರ್ದು, ನಾವು ಅದನ್ನು ಯೂಸ್ ಮಾಡಬೇಕು. ನೋಡಿ, ಇವತ್ತು ಯಾಕೆ ಅತಿಯಾದ ಕಾಮ ಮತ್ತು ಅತಿಯಾದ ಮೋಹ, ಅತಿಯಾದ ಭಾವನೆಗಳಿಗೆ ಯಾಕೆ ವ್ಯಕ್ತಿ ಬಲಿ ಆಗ್ತಾನೆ ಅಂತಂದರೆ ವ್ಯಕ್ತಿಯಲ್ಲಿ ಪ್ರಜ್ಞೆಯನ್ನು ತಪ್ಪಿರ್ತಾನೆ. ಮನಸ್ಸು ಅವನ ಒಂದು ದೇಹವನ್ನು ಉಪಯೋಗಿಸ್ತಾ ಇರುತ್ತೆ. ಅಂದರೆ ಅದಕ್ಕೆ ಸುಖ ಬೇಕು ಅಷ್ಟೇ, ಕ್ಷಣಕಾಲದ ಸುಖ. ಅದು ಒಳ್ಳೆಯದು ಕೆಟ್ಟದ್ದು ಅದಕ್ಕೆ ಗೊತ್ತಾಗೋದಿಲ್ಲ. ನೋಡಿ, ನೀವೇನಾದರೂ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಇಲ್ಲ ನಾನು ಇದನ್ನೇ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ದೇಹ ಕೆಲಸ ಮಾಡುತ್ತೆ. ಮನಸ್ಸು ನೋಡಿ ಆಟೋಮೆಟಿಕ್ಕಾಗಿ ನಿಮಗೆ ಗುಲಾಮ ಆಗುತ್ತೆ. ಯಾವಾಗ ಒಂದು ಕೆಲಸನ ಆಯ್ಕೆ ಮಾಡಿಕೊಂಡು ನೀವೇ ಸ್ವತಃ ಫಸ್ಟು ನೀವು ನಿರ್ಧಾರ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಇಲ್ಲ ನಾನು ಇದನ್ನು ಮಾತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ಕೆಲಸ ಮಾಡಿದ್ರಿ ಅಂತಂದರೆ ಮನಸ್ಸು ಬೇರೆ ಕಡೆಗೆ ಹರಿಯೋದಿಲ್ಲ. ಅದು ಪೂರ್ತಿ ಆ ಒಂದು ಎನರ್ಜಿ ಆ ಒಂದು ಕೆಲಸದ ಮೇಲೆ ಹಾಕುತ್ತೆ. ಹಾಗಾಗಿನೇ ನೋಡಿ, ಎಲ್ಲವೂ ಇರೋದು ನಮ್ಮ ಕೈಯಲ್ಲಿರುತ್ತೆ. ನಮಗದನ್ನು ಉಪಯೋಗಿಸೋಕ್ಕೆ ಬರಲಿಲ್ಲ ಅಂದ ಮಾತ್ರಕ್ಕೆ ಮನಸ್ಸು ಕೆಟ್ಟದ್ದು ಅಂತ ಹೇಳ್ತಾ ಇರ್ತೀವಿ. ನೋಡಿ, ಫಸ್ಟು ನಮ್ಮ ತಪ್ಪಿದೆ ಅಂತ ನಾವಿಲ್ಲಿ ಒಪ್ಕೋಬೇಕು ಇಲ್ಲಿ. ಆದರೆ ವ್ಯಕ್ತಿಗೇನು ಅಂತಂದರೆ ಅಹಂಕಾರ ಅಡ್ಡಿ ಬರುತ್ತೆ. ಹಾಗಾಗಿನೇ ಎಲ್ಲ ತಪ್ಪುಗಳನ್ನು ಅವನು ಒಪ್ಕೊಳ್ಳೋದಿಲ್ಲ. ಅವಾಗೇನು ಮಾಡ್ತಾನೆ, ಇಲ್ಲ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ನನ್ನಿಂದ ಪಾಪ ಮಾಡಿಸ್ತು ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಸ್ನೇಹಿತರೆ, ನೀವು ಖಾಲಿ ಕೂತ್ಕೋಬೇಡಿ. ಈ ಒಂದು ಮನಸ್ಸು ಏನಿದೆಯಲ್ಲ ಅದೊಂದು ಅದ್ಭುತವಾದ ಎನರ್ಜಿ ಅದು. ಆ ಒಂದು ಎನರ್ಜಿಯನ್ನು ನೀವು ಒಳ್ಳೆಯದಕ್ಕೆ ಉಪಯೋಗಿಸಿ.
ನೋಡಿ, ಯಾವಾಗಲೂ ಇಲ್ಲ ಮನಸ್ಸು ಕೆಟ್ಟದ್ದು, ಅದು ಕೆಟ್ಟ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತೆ, ಕೆಟ್ಟ ಯೋಚನೆಗಳನ್ನು ತಂದುಕೊಡುತ್ತೆ. ಹೌದು, ಅದರ ಡ್ಯೂಟಿ ಅದು ಮಾಡ್ತಾ ಇರುತ್ತೆ. ಬಟ್ ನಿಮ್ಮ ಡ್ಯೂಟಿ ನೀವು ಕರೆಕ್ಟಾಗಿ ಮಾಡಿದ್ರು ಅಂತಂದರೆ, ಅದಕ್ಕೆ ನೀವು ಟೈಮೇ ಕೊಡಲಿಲ್ಲ ಅಂತಂದರೆ, ಅದು ಯಾವಾಗಲೂ ಅಂಥ ಯೋಚನೆಗಳನ್ನು ತಂದುಕೊಡೋದಿಲ್ಲ ಅದು. ನೋಡಿ, ಇವತ್ತು ಯಾಕೆ ಕೆಲವರು ತುಂಬ ಸಾಧನೆಯನ್ನು ಮಾಡ್ತಾರೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಏನಕ್ಕೆ ಅಂತಂದರೆ ಅವರು ಒಂದು ಮನಸ್ಸಿನ ಒಂದು ಎನರ್ಜಿ ಏನಿರುತ್ತಲ್ವ, ಅವರು ಅದನ್ನು ಚೆನ್ನಾಗಿ ಉಪಯೋಗಿಸ್ತಾ ಇರ್ತಾರೆ. ನೋಡಿ, ಆಧ್ಯಾತ್ಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದೇನಿದೆ ಅಂತಂದರೆ, ಈ ಧ್ಯಾನದ ಮೂಲಕ ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ವ್ಯಕ್ತಿ ಸೋಂಬೇರಿ ಆಗ್ತಾ ಇದ್ದಾನೆ. ನಾವು ಏನೇ ಮಾಡಿದ್ರೂ ನಮಗೆ ಎನರ್ಜಿ ಕೊಡೋದೇ ಮನಸ್ಸಲ್ವಾ. ನಾವು ಅದನ್ನೇ ಒಂದು ಕಡೆಗೆ ಕೂರಿಸ್ಬಿಟ್ರೆ ನಮ್ಮಿಂದ ಯಾವ ಕೆಲಸ ಆಗ್ತವೆ ಹೇಳಿ. ಹೌದು, ಕೆಟ್ಟದ್ದು ಅದು ಮಾಡಬಾರ್ದು, ಬಟ್ ನಾವು ಒಳ್ಳೇದನ್ನು ಮಾಡಬೇಕು ಅಂತ ನಮ್ಮ ಒಂದು ಆತ್ಮಸಾಕ್ಷಿ ಯಾವಾಗಲೂ ಹೇಳ್ತಾ ಇರುತ್ತಲ್ವ. ನಾವು ಇದ್ರ ಮಾತಾದರೂ ಕೇಳಬೇಕಲ್ವ. ನಾವೇನಂದರೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದು ಯಾವುದಕ್ಕೆ? ಬರೀ ಕೆಟ್ಟದ್ದಕ್ಕೆ. ಮನಸ್ಸನ್ನು ಪಳಗಿಸಿ ಕಟ್ಟಿ ಹಾಕಬೇಡಿ, ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಅಂದರೆ ತುಂಬಾ ಡೇಂಜರ್. ಏನೋ ಕೆಟ್ಟ ಯೋಚನೆ, ಅದು ಇದು ಏನೋ ಒಂದು ಮಾಡೋಕ್ಕೆ ಹೋಗುತ್ತೆ. ನಮ್ಮಿಂದ ಹೆಚ್ಚಾಗಿ ಕಾಮನ ಬಯಸುತ್ತೆ, ಮೋಹನ ಬಯಸುತ್ತೆ, ಕ್ರೋಧ ಬಯಸುತ್ತೆ. ಹೀಗಿದ್ದಾಗ ನಾವು ಅದನ್ನು ಇಲ್ಲ, ನಾನು ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾವು ಏನಾರು ಒಂದು ಮಾಡೋಕ್ಕೆ ಹೋಗ್ತೀವಲ್ವ, ಆಗ ಮನಸ್ಸು ತನ್ನಿಂದ ತಾನೇ ನಮಗೆ ಗುಲಾಮ ಆಗುತ್ತೆ. ಮನಸ್ಸನ್ನು ಪಳಗಿಸೋದು ಅಂದರೆ ಇದೆ ಎಲ್ಲವೂ ನಮ್ಮ ಕೈಯಲ್ಲಿರುತ್ತೆ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಬ್ರೈನನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನಾವು ಜೀವನದಲ್ಲಿ ಹೊಸ್ದಾಗಿ ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ನಾನು ಏನೋ ಒಂದು ಮನೆ ಕಟ್ಟಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು, ನಾವು ಜನರಿಗೆ ಒಳ್ಳೇದು ಮಾಡಬೇಕು, ಈ ಒಂದು ಉದ್ದೇಶಗಳು ನಮ್ಮಲ್ಲಿ ಬರ್ತಾ ಇಲ್ಲ. ಇವಾಗ ಏನಾಗಿದೆ ಅಂತಂದರೆ, ಆಧ್ಯಾತ್ಮ ಅಂತಂದರೆ ನೀವು ಸುಮ್ಮನೆ ಕೂತ್ಕೋಬೇಕಷ್ಟೇ, ನಿಮ್ಮಿಂದ ಏನು ಆ್ಯಕ್ಟಿವಿಟೀಸ್ ಆಗಬಾರ್ದು. ಹಾಗಿದ್ದಾಗ ಮಾತ್ರ ನಿಮಗೆ ಏನೋ ಒಂದು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಈ ರೀತಿಯಲ್ಲಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಹಾಗಾಗಿನೇ ನೋಡಿ, ಇವತ್ತು ಆಧ್ಯಾತ್ಮದಲ್ಲಿ ಹೆಚ್ಚಾಗಿ ಜನರು ಆ್ಯಕ್ಟಿವ್ ಆಗಿರೋದಿಲ್ಲ. ಸಮಾಜದ ಒಳಗಡೆ ಇದ್ದು ಅವರು ಕೆಲಸಗಳನ್ನು ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಇದೇ ಒಂದು ಕಾರಣಕ್ಕೆ, ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ. ನೋಡಿ, ನೀವು ಎಷ್ಟು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿರೋ ಅದು ಅಷ್ಟು ಉಬ್ಕೊತ ಹೋಗುತ್ತೆ. ಒಂಥರ ಬಲೂನು ಉಬ್ಕೊಳ್ಳುತ್ತೆ ನೋಡಿ. ಆ ರೀತಿಯಲ್ಲಿ ಒಂದಲ್ಲ ಒಂದು ದಿವಸ ಬ್ಲಾಸ್ಟ್ ಆಗೇ ಆಗುತ್ತೆ. ಈ ಮನಸ್ಸಿನ ಅಲೆಗಳು ನಿಲ್ಲಬೇಕು ಅಂತಂದರೆ ಒಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಮನಸ್ಸು ಯಾವಾಗಲೂ ಕ್ಷಣಕಾಲದ ಸುಖಗಳನ್ನು ಹುಡುಕ್ತಾ ಇರುತ್ತಲ್ವ. ಅಯ್ಯೋ, ನನಗೆ ಅದು ಬೇಕು, ಇದು ಬೇಕು, ನಾನು ಅವ್ರ ಜೊತೆ ಮಾತಾಡಬೇಕು, ನನಗೆ ಅವ್ರ ಜೊತೆ ಇರಬೇಕು, ನನಗೆ ಅವ್ರು ಬೇಕು, ಇವ್ರು ಬೇಕು, ಅದು ಬೇಕು, ಇದು ಬೇಕು. ಏನಕ್ಕೆ ಅಂತಂದರೆ ಒಟ್ಟಿನಲ್ಲಿ ಅದಕ್ಕೊಂಥರ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಅದಕ್ಕೆ ನೋಡಿ, ಇದೇ ಮನಸ್ಸಿಗೆ ಪರಮ ಸತ್ಯವನ್ನು ಪರಿಚಯ ಮಾಡಿಸಿ, ದೇವರನ್ನು ಪರಿಚಯ ಮಾಡಿಸಿ. ಒಂದು ಸಲ ಮನಸ್ಸು ಭಗವಂತನನ್ನು ಅರಿಯಿತು ಅಂತಂದರೆ, ಆ ಒಂದು ಪರಮ ಸತ್ಯ ಗೊತ್ತಾಯಿತು ಅಂತಂದರೆ ಈ ಎಲ್ಲ ಶಬ್ದಗಳು ನಿಂತು ಬಿಡ್ತವೆ. ಯಾಕೆಂದರೆ ನೋಡಿ, ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಇರೋದು ಯಾವುದು ಶಾಶ್ವತ ಅಲ್ಲ, ಎಲ್ಲ ಕ್ಷಣಿಕ, ನಾನು ಇವಕ್ಕೆಲ್ಲ ಸುಮ್ಮನೆ ಬಡ್ದಾಡ್ತೀನಲ್ಲ. ಪರಮ ಸತ್ಯದಲ್ಲಿ ನಿಜವಾದ ಶಾಂತಿ ಇದೆ, ಸುಖ ಇದೆ, ನೆಮ್ಮದಿ ಇದೆ ಅಂತ ಹೇಳಿ ಅದು ಭಾವಿಸಿ ತನ್ನ ಎಲ್ಲ ಒಂದು ಆರ್ಭಟವನ್ನು ನಿಲ್ಲಿಸುತ್ತೆ. ಹಾಗಾಗಿ ಸ್ನೇಹಿತರೆ, ಭಗವಂತನ ನಾಮ ಸ್ಮರಣೆಯಲ್ಲಿ ಸುಖ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ. ಏನಕ್ಕೆ ಅಂತಂದರೆ ಇದಕ್ಕೇನೆ ನೋಡಿ, ನಿಜವಾದ ಆಧ್ಯಾತ್ಮ ಅಂದರೆ ಮನಸ್ಸನ್ನು ಕಟ್ಟಿ ಹಾಕೋದಲ್ಲ, ಮನಸ್ಸನ್ನು ಅದುಮೋದಲ್ಲ. ಅದೇನೆಂದರೆ ಪ್ರತಿದಿನ ಮನಸ್ಸು ಎಳಿತಾ ಇರುತ್ತೆ, ಬೇಡವಾದಕ್ಕೆಲ್ಲ ಎಳಿತಾ ಇರುತ್ತೆ. ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿರೋದಿಲ್ಲ. ಆದರೆ ಅದಕ್ಕೆ ನಾವು ಬುದ್ಧಿ ಹೇಳಿ, ಮನಸ್ಸು ಹೆಂಗೆ ಅಂದರೆ ಮಗು ಥರ ಅದು. ನಾವೇನಂದರೆ ಬುದ್ಧಿ ಹೇಳಿ, ಯಾವ ರೀತಿ ಬುದ್ಧಿ ಹೇಳಿ? ಅಂತರಂಗದಲ್ಲಿ ನಮಗೊಂದು ಒಳ್ಳೆ ಯೋಚನೆಗಳು ಇರ್ತವೆ ನೋಡಿ. ನಾನು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯವ್ರ ಸಂಘ ಮಾಡಬೇಕು, ಪುಣ್ಯ ಕೆಲಸಗಳನ್ನು ಮಾಡಬೇಕು, ದೇವರನ್ನು ಅರಿಬೇಕು, ದೇವರ ನಾಮ ಸ್ಮರಣೆ ಮಾಡಬೇಕು. ಈ ರೀತಿಯಲ್ಲಿ ಒಳ್ಳೆ ಯೋಚನೆಗಳಿರ್ತವೆ ನಮ್ಮ ಒಂದು ಅಂತರಂಗದಲ್ಲಿ. ಈ ಯೋಚನೆಗಳ ಮುಖಾಂತರ ನಮ್ಮ ಮನಸ್ಸನ್ನು ನಾವು ಪ್ರತಿದಿನ ಉಪಯೋಗಿಸ್ಬೇಕಾಗುತ್ತೆ. ಇದು ಪ್ರತಿದಿನ ನಾವು ಮಾಡಲೇಬೇಕು. ಮನಸ್ಸು ಏನಂದರೆ ಅದು ಹರಿತಾನೇ ಇರುತ್ತೆ, ಅದು ಅದರ ಒಂದು ಕೆಲಸನೇ ಅದು. ಅದ್ರ ಕೆಲಸ ಅದು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ನೋಡಿ, ನಾವೇನಾರು ನಮ್ಮ ಒಂದು ಅಂತರಂಗಕ್ಕೆ ನಾವೇನಾರು ಕೆಲಸ ಕೊಡಲಿಲ್ಲ ಅಂತಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬ ವ್ಯಕ್ತಿ ರೋಡಲ್ಲಿ ತುಂಬ ಹಸಿದಿರ್ತಾನೆ ಅಂತ ಅಂದ್ಕೊಳ್ಳಿ, ಓಕೆನಾ? ತುಂಬ ಹಸಿದಿರ್ತಾನೆ. ಅವನಿಗೆ ನಮ್ಮ ಅಂತರಂಗ ಹೇಳಬೇಕು, ಅವನಿಗೆ ಏನಾರು ಕೊಡಬೇಕು ನೀನು ಅಂತ ಹೇಳಿ. ಇದು ಹೇಳಿದಾಗ ಮಾತ್ರ ನಾವು ಬುದ್ಧಿಯನ್ನು ಉಪಯೋಗಿಸಿ ದುಡ್ಡಿದೆಯಾ ಅಂತಂದು ನೋಡ್ತೀವಿ. ಮತ್ತು ಸುತ್ತಮುತ್ತ ಎಲ್ಲರೂ ಅಂಗಡಿ ಇದೆಯಾ, ಏನಾರು ಕೊಡಿಸ್ಬೋದು ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಹೋಗಿ ಕೊಡ್ತೀವಿ. ನೋಡಿ, ಆ ವ್ಯಕ್ತಿಯಲ್ಲಿ ಹಸಿದಿದ್ದಾನೆ, ಅವನಿಗೆ ಕೊಡಬೇಕು ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಅಂತಂದರೆ, ಅಂದರೆ ನಮ್ಮ ಅಂತರಂಗಲ್ಲಿ ನಮಗೆ ಅದನ್ನು ಹೇಳಲೇ ಇಲ್ಲ ಅಂತಂದರೆ ನಾವು ಅವಾಗ ಏನು ಮಾಡ್ತೀವಿ?
ಮತ್ತೊಬ್ಬರು ಅವನು ಉಪವಾಸ ಇದ್ದರಷ್ಟಕ್ಕೂ ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳಿ ಇನ್ನೊಂದು 200 ರೂಪಾಯಿ ಇದ್ದಾವೆ ಇರಲಿ, ನೆಕ್ಸ್ಟ್ ಇನ್ನೊಂದೆರಡು ಸಲ ನಾನೇ ಏನಾದ್ರು ಒಳ್ಳೆ ಊಟ ಮಾಡ್ಬೋದು ಅಂತ ಹೇಳಿ ನಾವೇ ಸಮಾಧಾನ ಮಾಡ್ಕೊತೀವಿ. ಅಂದರೆ ಇದು ಮನಸ್ಸಿನ ಒಂದು ಗುಣ ಇದು. ಏನಂದರೆ ಅದು ಸೇಫ್ಟಿ ನೋಡುತ್ತೆ ಅಷ್ಟೇ, ಯಾವಾಗಲೂ ನಾನು ಸುಖವಾಗಿರಬೇಕು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮನಸ್ಸನ್ನು ಪಳಗಿಸ್ಬೇಕಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಲ್ಲ.